Module number 1.12.01. Topic name: National Skill Qualification Framework. ನಾವೆಲ್ಲರೂ ಈಗ ಕ್ವಾಲಿಫಿಕೇಷನ್ ಪ್ಯಾಕ್ ಅಥವಾ QP ಅನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಕ್ವಾಲಿಫಿಕೇಷನ್ ಪ್ಯಾಕ್ QP ಎನ್ನುವುದು NOS ರಾಷ್ಟ್ರೀಯ ಆಕ್ಯುಪೇಷನಲ್ ಸ್ಟ್ಯಾಂಡರ್ಡ್ಸ್ ಒಂದು ಉದ್ಯೋಗದ ಪಾತ್ರಕ್ಕೆ ಜೋಡಿಸಲಾಗಿದೆ. ಪ್ರತಿ ಉದ್ಯಮ ವಲಯದಲ್ಲಿ ಪ್ರತಿ ಉದ್ಯೋಗದ ಪಾತ್ರಕ್ಕೆ OP ಲಭ್ಯವಿದೆ. ಆದ್ದರಿಂದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರ್ಹತೆ ಪಡೆಯುವ ಕೌಶಲ್ಯಗಳ ಗುಂಪನ್ನು ಹೊಂದಿರುವುದು ಸಮಯದ ಅಗತ್ಯವಾಗಿದೆ. ಪ್ರಪಂಚದಾದ್ಯಂತ ಕಲಿಕೆಯ ಫಲಿತಾಂಶಗಳ ಆಧಾರದ ಮೇಲೆ ಶಿಕ್ಷಣದ ಕಡೆಗೆ ಒಳಹರಿವಿನ ಆಧಾರದ ಮೇಲೆ ಶಿಕ್ಷಣದಿಂದ ಒಂದು ಪ್ಯಾರಾಡಿಗಮ್ ಶಿಫ್ಟ್ ಆಗಿದೆ. ಕಲಿಕೆಯ ಫಲಿತಾಂಶಗಳ ಮೇಲಿನ ಈ ಒತ್ತು ಮಹತ್ವದ್ದಾಗಿದೆ, ಏಕೆಂದರೆ ಪಾಯಿಂಟ್ 1 ಇದು ಪಾರದರ್ಶಕತೆಯನ್ನು ಹೆಚ್ಚಿಸುತ್ತದೆ ಮತ್ತು ವೈಯಕ್ತಿಕ ಕಲಿಕೆಯವರು ಮತ್ತು ಉದ್ಯೋಗದಾತರ ಪ್ರಯೋಜನಕ್ಕಾಗಿ ಅರ್ಹತೆಗಳ ಹೊಣೆಗಾರಿಕೆಯನ್ನು ಬಲಪಡಿಸುತ್ತದೆ. ಪಾಯಿಂಟ್ 2 ಹೆಚ್ಚಿನ ಕೈಗಾರೀಕರಣಗೊಂಡ ರಾಷ್ಟ್ರಗಳು ತಮ್ಮ ಅರ್ಹತೆಗಳನ್ನು ಸುಧಾರಿಸುತ್ತಿವೆ ಮತ್ತು ಸಮಾಜ ಮತ್ತು ಕಾರ್ಮಿಕ ಮಾರುಕಟ್ಟೆಯಲ್ಲಿ ಹೊಸ ಬೇಡಿಕೆಗಳನ್ನು ಪ್ರತಿಬಿಂಬಿಸಲು ಫ್ರೇಮ್ ವರ್ಕ್ ಅನ್ನು ಅಭಿವೃದ್ಧಿಪಡಿಸುತ್ತಿವೆ. ಅನೇಕ ಸಂದರ್ಭಗಳಲ್ಲಿ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಅನುಷ್ಠಾನವು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ವ್ಯಾಪಕವಾಗಿ ಬೆಂಬಲಿತವಾಗಿದೆ ಮತ್ತು ಆಗಾಗ್ಗೆ ಸಹಾಯಹಣ ಮತ್ತು ಸಾಲಗಳಿಗೆ ಸಂಬಂಧಿಸಿದೆ. ಭಾರತದಲ್ಲಿ ಸಾಮಾನ್ಯ ಶಿಕ್ಷಣ ಮತ್ತು ಔದ್ಯೋಗಿಕ ಶಿಕ್ಷಣ ಮತ್ತು ತರಬೇತಿಯ ಪ್ರತ್ಯೇಕ ಲಂಬವಾಗಿ ಕಾರ್ಯನಿರ್ವಹಿಸುತ್ತಿದೆ. ಕನಿಷ್ಠ ಪರಸ್ಪರ ಕ್ರಿಯೆಯೊಂದಿಗೆ ಯುವಕರಲ್ಲಿ ವೃತ್ತಿಪರ ಶಿಕ್ಷಣವನ್ನು ಆಯ್ಕೆ ಮಾಡಲು ಹಿಂಜರಿಯುತ್ತಿದೆ. ವೃತ್ತಿಪರ ಶಿಕ್ಷಣದಿಂದ ಸಾಮಾನ್ಯ ಶಿಕ್ಷಣದವರೆಗೆ ಚಲನಶೀಲತೆಯನ್ನು ಸುಲಭಗೊಳಿಸಲು ಮತ್ತು ಪ್ರತಿಯಾಗಿ ಅರ್ಹತಾ ಚೌಕಟ್ಟನ್ನು ಅಂದರೆ NSQF ಅನ್ನು ಸ್ಥಾಪಿಸಲಾಗಿದೆ. NSQF ಪ್ರಗತಿಯ ಮಾರ್ಗಗಳನ್ನು ಪಾರದರ್ಶಕಗೊಳಿಸುತ್ತದೆ. ಹೀಗಾಗಿ ವಿದ್ಯಾರ್ಥಿಗಳು ಮತ್ತು ಉದ್ಯೋಗದಾತರಿಗೆ ಅರ್ಹತೆಗಳಲ್ಲಿನ ಅಸಮಾನತೆ ಮತ್ತು ಅಸಮಾನತೆಯ ಸಮಸ್ಯೆಗಳನ್ನು ಪರಿಹರಿಸಲು ಅನುಕೂಲವಾಗುತ್ತದೆ. ಭಾರತದಾದ್ಯಂತ ಇರುವ ಸಂಸ್ಥೆಗಳು ತಮ್ಮದೇ ಆದ ಪ್ರವೇಶ ಅಗತ್ಯತೆಗಳು, ಪಠ್ಯಕ್ರಮ ಮತ್ತು ಅವಧಿಯನ್ನು ಹೊಂದಿದ್ದು ವಿಭಿನ್ನ ಅರ್ಹತೆಗಳಿಗೆ ಸಂಬಂಧಿಸಿದ ಫಲಿತಾಂಶಗಳಲ್ಲಿ ಏಕರೂಪತೆಯನ್ನು ಕೊರತೆ ಇದೆ. ನಿಸ್ಸಂಶಯವಾಗಿ ಪ್ರಮಾಣಪತ್ರಗಳು, ಡಿಪ್ಲೊಮಾಗಳು, ಪದವಿಗಳ ಸಮಾನತೆಯು ವಿದ್ಯಾರ್ಥಿಗಳ ಉದ್ಯೋಗ ಮತ್ತು ಚಲನಶೀಲತೆಯ ಮೇಲೆ ಪರಿಣಾಮ ಬೀರುತ್ತದೆ. ಗುಣಮಟ್ಟದ ಅರ್ಹತೆಗಳ ಅಭಿವೃದ್ಧಿಯು ವೃತ್ತಿಪರ ಶಿಕ್ಷಣಕ್ಕೆ ಸಂಬಂಧಿಸಿದ ನಕಾರಾತ್ಮಕ ಗ್ರಹಿಕೆಯನ್ನು ತೆಗೆದುಹಾಕುತ್ತದೆ. ಆದ್ದರಿಂದ ಸ್ನೇಹಿತರೆ, ಮಾಡ್ಯೂಲ್ನ ಈ ಭಾಗದಲ್ಲಿ ನಾವು NSQF ಮತ್ತು ಕ್ವಾಲಿಫಿಕೇಷನ್ ಪ್ಯಾಕ್ನ ಕಲ್ಪನೆಯನ್ನು ಪಡೆದುಕೊಂಡಿದ್ದೇವೆ. ಸ್ನೇಹಿತರೆ, ಈಗ ನಾವು NOS ಎಂದು ಕರೆಯಲ್ಪಡುವ ರಾಷ್ಟ್ರೀಯ ಔದ್ಯೋಗಿಕ ಮಾನದಂಡಗಳ ಬಗ್ಗೆ ತಿಳುವಳಿಕೆಯನ್ನು ಪಡೆಯುತ್ತೇವೆ. ರಾಷ್ಟ್ರೀಯ ಔದ್ಯೋಗಿಕ ಮಾನದಂಡಗಳು NOS ಕೆಲಸದ ಸ್ಥಳಗಳಲ್ಲಿ ನಿರ್ದಿಷ್ಟ ಚಟುವಟಿಕೆಯನ್ನು ನಡೆಸುವಾಗ ಕಾರ್ಯಕ್ಷಮತೆ, ಜ್ಞಾನ ಮತ್ತು ತಿಳುವಳಿಕೆಯ ಗುಣಮಟ್ಟವನ್ನು ಸೂಚಿಸುತ್ತದೆ. ಪ್ರತಿಯೊಂದು NOS ಕೆಲಸದ ಪಾತ್ರದಲ್ಲಿ ಒಂದು ಪ್ರಮುಖ ಕಾರ್ಯವನ್ನು ವ್ಯಾಖ್ಯಾನಿಸುತ್ತದೆ. ಉದಾಹರಣೆಗೆ, ಸೇಲ್ಸ್ ಅಸೋಸಿಯೇಟ್ಸ್ ಆಗಿ ಗ್ರಾಹಕರಿಗೆ ಸರಿಯಾದ ಉತ್ಪನ್ನಗಳನ್ನು ಆಯ್ಕೆ ಮಾಡಲು ಸಹಾಯ ಮಾಡಲು NOSನಲ್ಲಿ ಒಂದಾಗಿದೆ. ರಾಷ್ಟ್ರೀಯ ಆಕ್ಯುಪೇಷನಲ್ ಸ್ಟ್ಯಾಂಡರ್ಡ್ಸ್ NOS ಕಾರ್ಯಸ್ಥಳಗಳಲ್ಲಿ ಕಾರ್ಯವನ್ನು ನಿರ್ವಹಿಸುವಾಗ ವ್ಯಕ್ತಿಯು ಸಾಧಿಸಬೇಕಾದ ಕಾರ್ಯಕ್ಷಮತೆಯ ಗುಣಮಟ್ಟವನ್ನು ನಿರ್ದಿಷ್ಟಪಡಿಸುತ್ತದೆ. ಅವನು ಅಥವಾ ಅವಳು ಒಂದು ಮಾನದಂಡವನ್ನು ಸ್ಥಿರವಾಗಿ ಪೂರೈಸಲು ಅಗತ್ಯವಿರುವ ಜ್ಞಾನ ಮತ್ತು ತಿಳುವಳಿಕೆಯನ್ನು ಹೊಂದಿರಬೇಕು. ಪ್ರತಿಯೊಂದು NOS ಒಂದು ಸಂಕ್ಷಿಪ್ತ ಮತ್ತು ಓದಬಲ್ಲ ದಾಖಲೆಯಾಗಿರಬೇಕು. ಸಾಮಾನ್ಯವಾಗಿ 5 ಅಥವಾ 6 ಪುಟಗಳಿಗಿಂತ ಹೆಚ್ಚಿರಬಾರದು. ಅವುಗಳ ಅಗತ್ಯ ರೂಪದಲ್ಲಿ NOS ಕಾರ್ಯಗಳು, ಕಾರ್ಯಕ್ಷಮತೆಯ ಮಾನದಂಡಗಳು ಮತ್ತು
ಜ್ಞಾನ ತಿಳುವಳಿಕೆಯನ್ನು ವಿವರಿಸುತ್ತದೆ. NOS ಅನ್ನು ಉದ್ಯೋಗದಾತರು ಹಾಕುತ್ತಾರೆ. ಕ್ವಾಲಿಫಿಕೇಷನ್ ಪ್ಯಾಕ್ OPನಿಂದ ವ್ಯಾಖ್ಯಾನಿಸಲಾಗಿದೆ. ಆದ್ದರಿಂದ ಸ್ನೇಹಿತರೆ, ಇದು NSQF ಮತ್ತು ವೃತ್ತಿಪರ ತರಬೇತಿಯಲ್ಲಿ ಅದರ ಅನುಷ್ಠಾನದ ಕುರಿತು ಈ ಮಾಡ್ಯೂಲ್ನ ಹಂತಕ್ಕೆ ನಮ್ಮನ್ನು ತರುತ್ತದೆ. ನಾವು ಈ ಮಾಡ್ಯೂಲ್ನಲ್ಲಿ ಕಲಿತಿದ್ದೇವೆ. ಪಾಯಿಂಟ್ 1 NSQFನ ಅರ್ಥ ಮತ್ತು ಅನುಷ್ಠಾನ. ಪಾಯಿಂಟ್ 2 NSQFನ ವಿವಿಧ ಹಂತಗಳು. ಪಾಯಿಂಟ್ 3 ಕ್ವಾಲಿಫಿಕೇಷನ್ ಪ್ಯಾಕ್. ಪಾಯಿಂಟ್ 4 ರಾಷ್ಟ್ರೀಯ ಔದ್ಯೋಗಿಕ ಮಾನದಂಡಗಳು. ಇದರ ಬಗ್ಗೆ ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ನೀವು ಈಗ ಸ್ವೀಕರಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ.